ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸೋದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಹೈಕೋರ್ಟ್ನಿಂದ ಬೇಲ್ ಪಡೆದಿದ್ದಾರೆ 7 ಜನ ಆರೋಪಿಗಳು. ಆ 7 ಜನರ ಜಾಮೀನನ್ನು ರದ್ದು ಮಾಡಬೇಕು, ಇದು ಇರ್ತಕ್ಕಂಥ ವಿಚಾರ. ಆಮೇಲೆ ಇದು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರು ಹೇಳ್ತಾ ಇದ್ರು, ರೆಗ್ಯುಲರ್ ಪ್ರೊಸೀಜರ್ ಇದು ಅಂತ ಹೇಳ್ತಾರೆ ಅವರು. ರೆಗ್ಯುಲರ್ ಪ್ರೊಸೀಜರ್, ಕೊಲೆ ಪ್ರಯತ್ನದಂತಹ ಗಂಭೀರ ಪ್ರಕರಣದಲ್ಲಿ ಹೈಕೋರ್ಟ್ ಜಾಮೀನು ಕೊಟ್ಟಾಗ ಸರ್ಕಾರದ ವತಿಯಿಂದ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅದನ್ನು ರದ್ದು ಮಾಡಬೇಕು ಅಂತ. ಸೊ ಹಾಗಾಗಿ ದರ್ಶನ್ ಮತ್ತು ಉಳಿದ 6 ಜನ, ಈ 7 ಜನರ ಜಾಮೀನನ್ನು ರದ್ದತಿ ಮಾಡಬೇಕು ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಇನ್ನೊಂದು 2-3 ದಿವಸದಲ್ಲಿ ಅವರು ಅರ್ಜಿಯನ್ನು ಹಾಕೋತಾರೆ. ಅರ್ಜಿಯನ್ನು ಹಾಕ್ಕೊಂಡು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅನಿಲ್ ನಿಶಾನಿ ಮತ್ತು ಸಿದ್ಧಾರ್ಥ್ ಲುಥಾರ ಇವ್ರನ್ನ ನೇಮಕ ಮಾಡಿದ್ದಾರೆ. ಇವರು ವಾದವನ್ನು ಮಾಡಬೇಕು, ಎಲ್ಲ ಲೂಪ್ ಹೋಲ್ಸ್ಗಳನ್ನ ಬಿಚ್ಚಿಡಬೇಕು. ದರ್ಶನಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಹೇಗೆ ಇವರು ಕೋರ್ಟ್ಗೆ ಯಾಮಾರಿಸಿದ್ದಾರೆ ಅಂತನ್ಬಿಟ್ಟು ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ದರ್ಶನ್ ವಿಚಾರದಲ್ಲಾದರೆ ಒಂದು ಸ್ಟ್ರಾಂಗ್ ಕಂಟೆಂಟ್ ಇದೆ ಇವ್ರ ಹತ್ರ. ಅಂದರೆ ಇವರು ಆಪರೇಷನ್ ಮಾಡಿಸ್ಕೋತೀನಿ ಅಂತ ಹೇಳಿ ಮಧ್ಯಂತರ ಬೇಲ್ ತೊಗೊಂಡ್ರು, ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ, ನಾಟಕ ಆಡಿದ್ರು, ಹಾಗಾಗಿ ಇವರು ಬೇಲ್ ಕ್ಯಾನ್ಸಲ್ ಮಾಡಿ ಅಂತ. ಬಟ್ ಉಳಿದವರ ಕತೆ ಏನು, ಅವ್ರ ವಿಚಾರದಲ್ಲಿ ಯಾವ ರೀತಿ ವಾದ ಮಂಡನೆ ಮಾಡಬಹುದು ಅಂತ? ಖಂಡಿತ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ಪಡ್ಕೊಳ್ತಾರೆ. ಅದು ಕೂಡ ಅವರ ಅನಾರೋಗ್ಯ ಇದೆ, ಜೊತೆಗೆ ಆ ಸಂದರ್ಭದಲ್ಲಿ ನನಗೆ ಪಾರ್ಶ್ವವಾಯು ಆಗುತ್ತೆ ಮತ್ತು ಕಾಲಿನ ಸ್ಪರ್ಶ ಭೂಮಿಗೆ ತಾಗುತ್ತಾ ಇಲ್ಲ, ಈ ರೀತಿಯ ವಿಚಾರಗಳನ್ನ ಮುನ್ನೆಲೆಗೆ ತಂದು ಒಂದು ಪ್ರಯತ್ನಗಳನ್ನ ಮಾಡಿದ್ರು. ಆ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಅದಾದ ನಂತರ ರೆಗ್ಯುಲರ್ ಬೇಲನ್ನ ಯಾವ ರೀತಿಯಲ್ಲಿ ಪಡ್ಕೊಂಡ್ರು, ಇದೆಲ್ಲದ್ರ ಬಗ್ಗೆ ಮಾಹಿತಿಗಳನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಮುನ್ನೆಲೆಗೆ ತರ್ತಾರೆ. ಜೊತೆಗೆ ಇದು ದರ್ಶನ್ ವಿಚಾರ ಆದರೆ ಪವಿತ್ರ ಗೌಡ ಮತ್ತು ಇನ್ನುಳಿದಂತ ಆರೋಪಿಗಳು ಪಾತ್ರಗಳೇನಿತ್ತು ಅದ್ರ ಬಗ್ಗೆನೂ ಕೂಡ ಏನು ಗ್ರೌಂಡ್ಸ್ ಏನಿತ್ತು, ಗ್ರೌಂಡ್ಸ್ನ ಮೇಲೆ ಆರ್ಗ್ಯುಮೆಂಟ್ ಅನ್ನ, ಮೆರಿಟ್ನ ಮೇಲೆ ಆರ್ಗ್ಯುಮೆಂಟ್ ಅನ್ನ ಮಾಡಬೇಕಾಗಿರೋ ಹಿನ್ನೆಲೆಯಲ್ಲಿ ಈಗ ವಾದ ಪ್ರತಿವಾದವನ್ನು ಸುಪ್ರೀಂ ಕೋರ್ಟ್ಗೆ ತಂದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಯಾವ ರೀತಿಯ ಮಾಹಿತಿಗಳಿರ್ತವೆ ಅದನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನಗಳಾಗುವಂಥದ್ದು. ಯಾಕಂದ್ರೆ ಈಗಾಗಲೇ ದೋಷಾರೋಪ ಪಟ್ಟಿ ಸಂಪೂರ್ಣವಾಗಿ ಇಂಗ್ಲಿಷ್ಗೆ ತರ್ಜುಮೆಯಾಗಿರುವಂಥದ್ದು, ಇಂಗ್ಲಿಷ್ಗೆ ತರ್ಜುಮೆಯಾಗಿ ವಾದ ಪ್ರತಿವಾದವನ್ನು ಮಾಡಲಿಕ್ಕೆ ಮತ್ತು ಪಿಟಿಷನ್ ಕಾಪಿಯನ್ನು ರೆಡಿ ಮಾಡಲಿಕ್ಕೆ ಯಾವ ರೀತಿಯ ಪ್ರಯತ್ನಗಳನ್ನ ಮಾಡಬೇಕು ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಬಹುತೇಕ ಬುಧವಾರ ಪಿಟಿಷನ್ ಕಾಪಿ ಮಾಡಿದಂಥ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳನ್ನ ಪಿಟಿಷನ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ರೀತಿಯ ಮಾಹಿತಿಗಳನ್ನ ಸುಪ್ರೀಂ ಕೋರ್ಟ್ಗೆ ನೀಡಬೇಕಾಗುತ್ತೆ. ಜೊತೆಗೆ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಾದ ನಂತರ ಇನ್ನುಳಿದಂತ 7 ಜನ ಆರೋಪಿಗಳು ಹೈಕೋರ್ಟ್ನಲ್ಲಿ ಯಾರ್ಯಾರು ಜಾಮೀನನ್ನ ಪಡೆದುಕೊಂಡ್ರು ಅವರ ಪಾತ್ರಗಳ ಬಗ್ಗೆ ಮತ್ತು ಇಡೀ ಪ್ರಕರಣದಲ್ಲಿ ಅವರು ಯಾವ ರೀತಿಯಲ್ಲಿ ಕೈ ಜೋಡಿಸಿದ್ರು ದರ್ಶನ್ ಜೊತೆಯಲ್ಲಿ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಮನವರಿಕೆಯನ್ನ ಮಾಡ್ಕೊಡ್ಬೇಕಾದಂಥದ್ದು. ಆ ಹಿನ್ನೆಲೆಯಲ್ಲಿ ಬುಧವಾರ ಯಾವಾಗ ಅರ್ಜಿಯನ್ನ ಸಲ್ಲಿಕೆ ಪಿಟಿಷನ್ ಕಾಪಿಯನ್ನ ಹಾಕ್ತಾರೆ ಆ ಸಂದರ್ಭದಲ್ಲಿ ಯಾರ್ಯಾರ ಪಾತ್ರವನ್ನ ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಲ್ಲಿಗೆ ಒಟ್ಟು 7 ಜನ ಹೈಕೋರ್ಟ್ನಿಂದ ಏನು ಜಾಮೀನು ಪಡ್ಕೊಂಡ್ರು, 7 ಜನಕ್ಕೆ ಶಾಕ್, ಇನ್ಕ್ಲೂಡಿಂಗ್ ದರ್ಶನ್. 7 ಜನರಿಗೆ ಇದು ಶಾಕ್. ದರ್ಶನ್ ಕೇಸಲ್ಲಿ ಅರ್ಜಿ ವಜಾ ಮಾಡೋದಕ್ಕೆ ಮೇಲ್ಮನೆಗೆ ಹೋಗ್ತಿದ್ದಾರೆ ಸರ್, ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ದಾರೆ. ಅದೆಲ್ಲ ಪ್ರೊಸೀಜರಲ್ಲಿ ಏನು ಮಾಡಬೇಕು ಇಲಾಖೆಯಿಂದ ಮಾಡ್ತೀವಿ, ಪ್ರೊಸೀಜರಲ್ಲಿ ಮಾಡಲೇಬೇಕಲ್ಲ. ಸರ್, ದರ್ಶನ್ ಕೇಸಲ್ಲಿ ಅರ್ಜಿ ವಜಾ ಮಾಡೋದಕ್ಕೆ ಮೇಲ್ಮನೆಗೆ ಹೋಗ್ತಿದ್ದಾರೆ ಸರ್, ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ದಾರೆ. ಅದೆಲ್ಲ